ಹಾಗೆ ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಪ್ರೋಮೋ ಅಪ್ಲೋಡ್ ಆಗಿದ್ದಾವೆ. ಅದರಲ್ಲಿ ರೀಸೆಂಟಾಗಿ ಅಪ್ಲೋಡ್ ಆಗಿದಂಥ ಒಂದು ಪ್ರೋಮೋ. ಬಿಗ್ ಬಾಸ್ನಲ್ಲಿ ವೀಕೆಂಡ್ ಪಂಚಾಯತಿನಲ್ಲಿ ಸುದೀಪ್ ಸರ್ ಕಂಟೆಸ್ಟೆಂಟ್ಗಳ ಜೊತೆಗೆ ಮಾತಾಡ್ತಿರುವಂಥ ಒಂದು ಪ್ರೋಮೋ. ಅದು ಅಪ್ಲೋಡ್ ಆಗಿದೆ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸುದೀಪ್ ಸರ್ ಇಲ್ಲಿ ಈ ವಾರದಲ್ಲಿ ಯಾರ್ಯಾರಿಗೆ ನಾಮಿನೇಟ್ ಮಾಡುವಂಥ ಅವಕಾಶ ಸಿಕ್ಕಿಲ್ಲ, ಅವ್ರಿಗೊಂದು ಅವಕಾಶ ಕೊಡ್ತಿದ್ದಾರೆ ನಾಮಿನೇಟ್ ಮಾಡುವಂಥದ್ದು. ಅಲ್ಲಿ ಕೆಲವರು ಅವರದ್ದೇ ಆದಂಥ ಒಂದು ಹೆಸರುಗಳನ್ನ ತೊಗೊಂಡು ನಾಮಿನೇಟ್ ಮಾಡ್ತಿದ್ದಾರೆ. ಧನರಾಜ್, ತ್ರಿವಿಕ್ರಮ್ ಆ್ಯಂಡ್ ನಮ್ಮ ಹನುಮಂತ ಅವರು. ಅಲ್ಲಿ ಕಾಮನ್ ಆಗಿರುವಂಥ ಹೆಸರುಗಳಂದರೆ ಐಶ್ವರ್ಯ, ಹನುಮಂತ, ಚೈತ್ರ, ಮೋಕ್ಷಿತಾ ಮತ್ತು ತ್ರಿವಿಕ್ರಮು, ಜೊತೆಗೆ ಒಂದರಲ್ಲಿ ರಜತ್ ಕೂಡ ಇದ್ದಾರೆ. ಈ ರೀತಿಯಲ್ಲಿ ಕೆಲವು ಹೆಸರುಗಳನ್ನ ತೊಗೊಂಡು ಅದಕ್ಕೆ ಆದಂಥ ಒಂದು ರೀಸನ್ಗಳನ್ನ ಕೊಡ್ತಿದ್ದಾರೆ. ಅಲ್ಲಿ ಚೈತ್ರ ಬಗ್ಗೆನೇ ಫೋಕಸ್ ಮಾಡಿ ಈ ಒಂದು ಎಪಿಸೋಡ್ ನಡೆಯುತ್ತೆ ಅಂತ ಅಂದ್ಕೊತೀನಿ. ಬಿಕಾಸ್ ಆಫ್ ಅಲ್ಲಿ ಮೂರು ಒಂದು ಇವರಲ್ಲೂ ಕೂಡ ಕಾಮನ್ ಆಗಿದ್ದಂಥ ಹೆಸರು ಚೈತ್ರ ಅವ್ರದ್ದು. ಉಸ್ತುವಾರಿ ಬಗ್ಗೆನೇ ಅಲ್ಲಿ ಮಾತಾಡ್ತಿರ್ತಾರೆ. ಅಲ್ಲಿ ರೀಸನ್ ಕೊಟ್ಟಿರೋವಂಥದ್ದು ಹನುಮಂತಂದು ಹೈಲೈಟ್ ಮಾಡಿ ತೋರಿಸಿದ್ದಾರೆ. ಉಸ್ತುವಾರಿ ಅಂತ ನಡೆಸಬೇಕು ಅಂತಂದರೆ ನಿಯತ್ತಿಂದ ನಡೆಸಬೇಕಾಗುತ್ತೆ ಅನ್ನೋ ಒಂದು ಮಾತುಗಳು ಬರ್ತಿದೆ. ಆ್ಯಂಡ್ ಅಲ್ಲಿ ಚೈತ್ರ ಕಡೆಯಿಂದ ಬರ್ತಿರುವಂಥದ್ದು. ಇಲ್ಲಿ ಒಂದು ರೀತಿಯಲ್ಲಿ ಕುಗ್ಸೋವಂಥ ಪ್ರಯತ್ನ ನಡೀತಿದೆ. ಪ್ರತಿ ಬಾರಿ ಕಳಪೆ ಹೋದಾಗ ಕೂಡ ಉಸ್ತುವಾರಿದ ರೀಸನ್ ಕೊಡ್ತಿದ್ದಾರೆ. ಆ್ಯಂಡ್ ನನ್ನ ಬಗ್ಗೆ ಒಪಿನಿಯನ್ಗಳು ಕ್ರಿಯೇಟ್ ಆಗ್ತಿದೆ ಅನ್ನೋ ಒಂದು ಮಾತುಗಳು ಕೂಡ ಬರ್ತಿದೆ. ಆ್ಯಂಡ್ ಅಲ್ಲಿ ಸುದೀಪ್ ಸರ್ ಕೂಡ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದೇನು ಅಂತಂದರೆ ಬಾಣ ನಿಮ್ಮ ಬಗ್ಗೆ ಯಾರು ಕುಗ್ಸೋ ಅಂತ ಮಾತಾಡ್ತಿದ್ದಾರೆ. ಅಂದರೆ ನೀವು ಬೇರೆ ಹೆಸರು ತೊಗೊಂಡಾಗ ಅವ್ರಿಗೂ ಕೂಡ ಕುಗ್ಗೋ ರೀತಿಯಲ್ಲಿ ಆಗುತ್ತಲ್ವಾ. ನೀವು ಬಾಣ ಕೊಡೋಕ್ಕೆ ರೆಡಿ ಇದ್ದೀರಾ ಅಂತಂದರೆ ಅದನ್ನು ತೊಗೊಳಕ್ಕೂ ರೆಡಿ ಇರಬೇಕು. ಇಲ್ಲ ಅಂತಂದರೆ ನೀವು ಆಟಕ್ಕೆ ಫಿಟ್ ಇಲ್ಲ ಅನ್ನೋ ಒಂದು ಮಾತುಗಳು ಕೂಡ ಹೇಳ್ತಿದ್ದಾರೆ. ಓಕೆ, ಒಪ್ಕೊಳ್ಳೋಣ. ಇಲ್ಲಿ ಓನ್ಲಿ ನನ್ನ ಪ್ರಕಾರ ಯಾಕೋ ಇಲ್ಲಿ ಚೈತ್ರ ಅವ್ರಿಗೇ ಒಂದು ರೀತಿಯಲ್ಲಿ ಫೋಕಸ್ಡಾಗಿ ಈ ಒಂದು ಎಪಿಸೋಡ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ನನಗೆ ಏನಾಗುತ್ತೆ ಅಂತ. ಯಾಕಂದರೆ ಇವ್ರು ಹೇಳೋವಂಥ ಒಂದು ಮಾತುಗಳಿಗೂ ಆಮೇಲೆ ಇಲ್ಲಿ ತೋರಿಸೋವಂಥ ಪ್ರೋಮೋಗಳಿಗೂ ಮತ್ತು ಎಪಿಸೋಡಲ್ಲಿರುವಂಥ ಒಂದು ಎಪಿಸೋಡ್ಗೂ ಕೂಡ ಯಾವುದೇ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಅದು ಈ ಒಂದು ಸೀಸನ್ 10ರಿಂದ ನಡ್ಕೊಂಡು ಬರ್ತಾನೆ ಇದೆ. ಅವ್ರಿಗೆ ಬಂದಂಗೆ ಪ್ರೋಮೋ ಕಟ್ ಸ್ಟಾರ್ಟ್ ಆಗ್ತಾರೆ, ಪ್ರೋಮೋ ಕಟ್ ಇದು ಮಾಡ್ತಾರೆ. ಆಮೇಲೆ ಎಪಿಸೋಡ್ಗಳಲ್ಲಿ ಎಡಿಟಿಂಗ್ ಕೂಡ ಅದೇ ರೀತಿಯಲ್ಲಿ ಇರುತ್ತೆ, ಒಂದಕ್ಕೊಂದು ಸಂಬಂಧ ಇರೋದಿಲ್ಲ, ಏನೂ ಇರೋದಿಲ್ಲ. ಆ್ಯಂಡ್ ಇಲ್ಲಿ ನಡೆಸೋವಂಥ ಪಂಚಾಯಿತಿ ಕೂಡ ಅಷ್ಟೇ. ಅವ್ರು ಏನು ಬೇಕೋ ಅದೇ ರೀತಿ ನಡೆಸ್ತಾರೆ. ಆಮೇಲೆ ಪಾರ್ಶಾಲಿಟಿ ಅಂತೂ ಸಿಕ್ಕಾಪಟ್ಟೆ ತಾಂಡವ ಆಡ್ತಾ ಇದೆ. ಆ್ಯಂಡ್ ಹಿಪೋಕ್ರಸಿ ಅಂತಂತೂ ಕೇಳಲೇಬೇಡಿ. ನನಗೆ ಫಸ್ಟು ಈ ಪ್ರೋಮೋ ನೋಡಿದಾಗ ಅದು ಸುದೀಪ್ ಸರ್ ಸ್ಟೇಟ್ಮೆಂಟ್ ನೋಡಿದಾಗ ಅದಕ್ಕೊಂದು ನಮ್ಮದು ಮೋದಿ ಸಾಹೇಬ್ರದ್ದೊಂದು ಸ್ಟೇಟ್ಮೆಂಟ್ ಇದೆ, ಹಿಪೋಕ್ರಸಿ ಕಿ ಬಿ ಸೀಮಾ ಹೋತಿ ಹೇ ಅನ್ನೋ ರೀತಿಯಲ್ಲಿ. ಅದೇ ಕಾಣಿಸ್ದಂಗೆ ಬಿಕಾಸ್ ಆಫ್ ಲಾಸ್ಟ್ ಒಂದು ಕೊನೆಯಲ್ಲಿ ಏನು ಇದು ಪಂಚಾಯತಿ ಮಾಡಿದ್ರು. ಲಾಸ್ಟ್ ಸ್ಯಾಟರ್ಡೆ ಅಲ್ವಾ. ಅದ್ರದ್ದು ಇದು ನೋಡ್ತಾ ಇದ್ದರೆ ಹಿಪೋಕ್ರಸಿ ಅನ್ನೋ ಸೀಮಾ ಇದೆಯಲ್ಲ, ಅದು ಅಡ್ಡಗೋಡೆ ಥರ ನಿಂತ್ಕೊಂಡ್ಬಿಟ್ಟಿದೆ. ಬಿಕಾಸ್ ಆಫ್ ಅದ್ರ ಬಗ್ಗೆ ಮಾತಾಡ್ತೀನಿ ನಾನು. ಇಲ್ಲಿ ಚೈತ್ರ ಬಗ್ಗೆ ಮಾತಾಡ್ತಿದ್ರೆ ಉಸ್ತುವಾರಿ ಬಗ್ಗೆ. ಅದೇ ಉಸ್ತುವಾರಿ ಸತತವಾಗಿ 3 ಬಾರಿ ಕಳಪೆಯಾಗಿ ಬಂದಿದ್ದಾರೆ ನಮ್ಮ ಚೈತ್ರ ಅವರು. ಒಂದು ಹಿಸ್ಟ್ರಿ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಹಿಸ್ಟ್ರಿನಲ್ಲಿ ಅದೊಂದು ರೀತಿಯಲ್ಲಿ ಇತಿಹಾಸದ ಒಂದು ಪುಟಗಳಲ್ಲಿ ಸೇರ್ಕೊಂಡ್ಬಿಡುತ್ತೆ ಇವಾಗ. ಆ್ಯಂಡ್ ಇಲ್ಲಿ ಉಸ್ತುವಾರಿ ಓಕೆ, ಕೆಲವು ಕಡೆ ಅವರು ತುಂಬ ಇವರೇ ಹೊಗಳಿದ್ರು ಲಾಸ್ಟ್ ಟೈಮಲ್ಲಿ. ಏನಂತಂದರೆ ಚೈತ್ರ ಉಸ್ತುವಾರಿ ಕೆಲವು ಇದರಲ್ಲಿ ಸರಿಯಾಗಿತ್ತು, ಬಟ್ ಅದನ್ನು ಹೇಳೋ ರೀತಿಯಲ್ಲಿ ಹೇಳ್ಬೋದಾಗಿತ್ತು ಅಂತ ಇವರೇ ಹೇಳಿದರು. ಆ್ಯಂಡ್ ಈ ಒಂದು ಎಪಿಸೋಡಲ್ಲೂ ಕೂಡ ಕುಗ್ಸೋ ಅಂತ ಪ್ರಯತ್ನ ಮಾಡ್ತಿದೆ. ಆಮೇಲೆ ನೀವು ಬಾಣ ಕೊಡೋಕ್ಕೆ ರೆಡಿ ಇದ್ದೀರ ಅಂದರೆ ತೊಗೊಳಕ್ಕೆ ರೆಡಿ ಇರಬೇಕು ಅಂತ. ಏನು ಬಾಣ ತೊಗೊಳ್ಬೇಕು? ಅವನು ಹೇಳಬೇಕಾಗಿದ್ದು ಯಾರಿಗೆ ಅಂತಂದರೆ ಇವ್ರಿಗೆ ಹೇಳಬೇಕಾಗಿತ್ತು, ರಜತ್ಗೆ. ಅವ್ನು ರೂಲ್ ಮಾಡಿದ್ದು ಏನಂತಂದರೆ ಮಾತಾಡಿದ್ರೆ ಫೌಲ್ ಕೊಡ್ತೀನಿ ಅಂತ. ಇವಮ್ಮ ಫೌಲ್ ಮಾತಾಡಿದ್ರೆ ಫೌಲ್ ಕೊಡ್ತೀನಿ ಅಂತ ಹೇಳಿದ್ಮೇಲೆ ಬಂದಂಥದ್ದು ಅವನು. ನೀವು ಇದೇ ಲಾಸ್ಟ್ ವೀಕಲ್ಲೇ ಅದೇ ಮಾತು ಅವನಿಗೆ ಹೇಳ್ಬೋದಾಗಿತ್ತು. ಯಾರಿಗೆ? ರಜತ್ಗೆ ಹೇಳಬೇಕಾಗಿತ್ತು. ಏನಂತ? ಧನರಾಜ್ ಉರಿಸಿದಾಗ ನೀವು ಬೇರೆಯವನಿಗೆ ಉರಿಸ್ತಾನೆ, ಬೇರೆಯವ್ರಿಗೆ ಒಂದು ರೀತಿಯಲ್ಲಿ ಪ್ರವೋಕ್ ಮಾಡ್ತಾನೆ, ಬೇರೆಯವ್ರಿಗೆ ಅವ್ರ ಬಗ್ಗೆ ಮಾತಾಡ್ತಾನೆ, ಬಾಸ್ ಅಂತ ಪ್ರವೋಕ್ ಮಾಡ್ತಾನೆ. ಅದೆಲ್ಲ ಅವ್ನು ಮಾಡಬೇಕಾದ್ರೆ ಅವನಿಗೆ ಯಾವನಾದರೂ ಮಾಡಿದಾಗ ತೊಗೋಬೇಕಾಗಿತ್ತು. ಅವನಿಗೆ ಆ ಮಾತು ಹೇಳಿಲ್ಲ ನೀವು. ಇವಾಗ ಚೈತ್ರಾಗ ಮಾತ್ರ ಇದು ಹೇಳ್ತಿದ್ರ, ಬಾಣ ನೀವು ಬಿಡೋಕ್ಕೆ ರೆಡಿ ಇದ್ದೀರ ಅಂತಂದ್ರೆ ತೊಗೊಳಕ್ಕೂ ರೆಡಿ ಇರಬೇಕಂತೆ. ಇದು ಯಾವ್ದು ಗುರು ಹಿಪೋಕ್ರಸಿ ಇದು? ಹಾಗಂದ ಮತ್ತೆ ನಾನು ಸುದೀಪ್ ಸರ್ ವಿರುದ್ಧ ಮಾತಾಡ್ತಾ ಇದ್ದೀನ? ಇಲ್ಲ, ನಂದು ಏನಿದ್ರು ಕೂಡ ಈ ಸಾರಿ ಸುದೀಪ್ ಸರ್ ಪಂಚಾಯತಿನಲ್ಲೂ ಸುದೀಪ್ ಸರ್ ಬಗ್ಗೆ ಅವರ ಒಂದು ಸ್ಟೇಟ್ಮೆಂಟ್ಗಳ ಬಗ್ಗೆ ಮಾತಾಡಿದ್ರು ಕೂಡ ಡೈರೆಕ್ಟಾಗಿ ನಾನು ಕ್ವಶನ್ ಮಾಡ್ತಿರೋಂಥದ್ದು ಬಿಗ್ ಬಾಸ್ ಡೈರೆಕ್ಟ್ರಿಗೆ ಅಥವಾ ಮತ್ತು ಆ ಶೋ ನಡೆಸ್ತಿರೋಂಥ ಟೀಮ್ಗೆ. ಬಿಕಾಸ್ ಆಫ್ ಆಲ್ರೆಡಿ ಗೊತ್ತಾಗಿದೆ ಬಿಗ್ ಬಾಸ್ ಅವ್ರು ಕಂಟ್ರೋಲ್ ಮಾಡ್ತಿದ್ದಾರೆ ಸುದೀಪ್ ಸರ್ಗೆ ಅಂತ. ಅದು ಕ್ಲಿಯರಾಗಿ ಗೊತ್ತಾಗಿದೆ. ಅದಕ್ಕೋಸ್ಕರನೇ ಅವರು ಬಿಗ್ ಬಾಸಿಂದ ಹೊರಗಡೆ ಬರ್ತಿದ್ದಾರೆ. ಆಮೇಲೆ ಬಿಗ್ ಬಾಸ್ ನಡೆಸ್ತಿರೋವಂಥದ್ದು ಅಲ್ಲಿ ಬಿಗ್ ಬಾಸ್ ಅಲ್ಲಿ ಏನು ಟೀಮ್ ಇದೆ, ಅಲ್ಲಿ ಕನ್ನಡ ಅನ್ನೋದು ಮಾಯ ಆಗಿದೆ ಅಂತ ಅವರೇ ಹೇಳಿದ್ದಾರೆ. ಅವರೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾದಮೇಲೆ ಇಲ್ಲಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಬಿಗ್ ಬಾಸ್ ಟೀಮ್ ಅವರೇ ನಡೆಸ್ತಿರೋಂಥದ್ದು ಈ ಶೋ. ಆ್ಯಂಡ್ ವೀಕೆಂಡ್ ಪಂಚಾಯತಿನಲ್ಲೂ ಕೂಡ ನಾವು ನೋಡಿದ್ದೀವಲ್ವಾ, 9 ಸೀಸನ್ ನೋಡಿದ್ದೀವಿ, 10ನೇ ಸೀಸನ್ ನೋಡ್ಕೊಂಡು ಬರ್ತಾ ಇದ್ದೀವಿ. ಅದನ್ನು ಎಲ್ಲಿಂದ ಕಂಟ್ರೋಲ್ ಆಗ್ತಿದೆ ಅಂತ ನಮಗೆ ಕ್ಲಿಯರ್ ಗೊತ್ತಾಗ್ತಿದೆ. ಆ್ಯಂಡ್ ಅಲ್ಲಿ ನಾನು ಹೇಳಿಲ್ವಾ, ಒಂದು 2-3 ಕಂಟೆಸ್ಟೆಂಟ್ನ ಟಚ್ಚೇ ಮಾಡೋದಿಲ್ಲ ಇವರು. ಅವ್ರು ಏನೇ ಮಾತಾಡಲಿ, ಅವ್ರಿಗೆ ಬೇಕಾದ್ರೂ ಹೊಡೀಲಿ, ಏನು ಬೇಕಾದ್ರೂ ಮಾತಾಡಲಿ, ಅವರು ಟಚ್ ಮಾಡಲ್ಲ ಅವ್ರಿಗೆ. ಓಕೆ, ಇವಾಗ ನೀವು ರಜತ್ ಬಂದು ಯಾವನಾದ್ರು ಹೊಡೀಲಿ, ಅವ್ನು ಪ್ರವೋಕ್ ಯಾವನು ಮಾಡಿದಾನೆ ಅವ್ನ ಬಗ್ಗೆನೇ ಬರುತ್ತೆ. ಅಲ್ಲಿ ಮೊನ್ನೆ ಆಯ್ತಲ್ಲ ಲಾಸ್ಟ್ ವೀಕೆಂಡಲ್ಲೇ, ಅಲ್ಲೂ ಹೇಳ್ಬೋದಾಗಿತ್ತು ನೀವು ಬಾಣಕ್ಕೆ ಬಿಡೋಕ್ಕೆ ರೆಡಿ ಇದ್ದೀರ ಅಂತ, ತೊಗೊಳಕ್ಕೆ ರೆಡಿ ಇರಬೇಕಂತ ರಜತೆ ಹೇಳ್ಬೋದಾಗಿತ್ತು. ಏನಂತ ಹೇಳ್ಬೋದಾಗಿತ್ತು? ನೀವು ಬೇರೆಯವ್ರನ್ನ ಪ್ರವೋಕ್ ಮಾಡ್ತೀರಿ, ಬೇರೆಯವ್ರನ್ನ ರೇಗಿಸ್ತೀರಿ, ಬೇರೆಯವ್ರ ಬಗ್ಗೆ ಆಡ್ಕೊತೀರಿ. ನಿಮ್ಮ ಬಗ್ಗೆ ಆಡಿದಾಗ ನೀವು ಯಾಕೆ ಹಂಗೆ ಹೊಡ್ಯಕ್ಕೆ ಹೋತ್ರಿ ಅಂತ ಮಾತಾಡ್ಬೋದಾಗಿತ್ತು. ಅಲ್ಲಿ ಮಾತಾಡಲಿಲ್ಲ. ಬಟ್ ಇಲ್ಲಿ ಮಾತಾಡ್ತಿದ್ದಾರೆ ಯಾರು? ಚೈತ್ರ. ನನಗೆ ಗೊತ್ತಿತ್ತು ಇಲ್ಲಿ ಬಕ್ರಗಳು ಅಂತಂದರೆ ಚೈತ್ರ ಬಿಟ್ಟರೆ ಮಂಜಾಣನ ಹಾಕೊಂಡು ಸ್ವಲ್ಪ ರುಬ್ತಾರೆ.
ಅದು ಬಿಟ್ಟರೆ ಇನ್ನೊಂದಿಬ್ಬರು ಅಷ್ಟೇ, ಅದು ಬಿಟ್ಟರೆ ಇನ್ಯಾರೂ ಸಿಗೋಲ್ಲ ಇವ್ರಿಗೆ. ರಜತ್ತು, ತ್ರಿವಿಕ್ರಮು, ಸೊ ಇಂಥವ್ರಿಗಂತೂ ಟಚ್ ಮಾಡಲ್ಲ ಇವರು. ಈ ಥರದ್ದು ಆದರೆ ಇನ್ನು ಹೆಂಗೆ ನಡೆಯುತ್ತೆ? ಹಿಪೋಕ್ರಸಿಗಳೆಲ್ಲ ಇಟ್ಕೊಂಡ್ಬಿಟ್ಟು ಹಿಂಗೆ ಮಾತಾಡಿದ್ರೆ ಫಸ್ಟು ರೂಲ್ ಮಾಡಿದ್ರೆ ಅವನೇ ಅಲ್ವಾ ರಜತ್, ಮಾತಾಡ್ಬಿಡಿ ಹಾಗೆ ಹೀಗೆ ಅಂತ. ನೀವು ಹೇಳೋ ರೀತಿನಲ್ಲಿರುತ್ತೆ, ಎಲ್ಲ ಕಂಡೀಷನ್ಗಳು ಒಂದು ರೀತಿಯಲ್ಲಿ ಮಾತಾಡಿಸಿ, ಸೊ ಒಬ್ಬರು ಇಬ್ಬರನ್ನ ಹಾಕ್ಕೊಂಡು ಸರಿಯಾಗಿ ಚಚ್ಚಿದ್ರೆ ಸೊ ಅದೆಲ್ಲೋ ಸರಿಯಲ್ಲ ಅಂತ ನನಗೆ ಅನಿಸುತ್ತೆ. ಸೊ ಇದು ನೋಡಿ ಅನಿಸಿರೋದು ಅದೇ ನನಗೆ. ಓಕೆ, ಸೊ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಬಿಗ್ ಬಾಸ್ ಗೊತ್ತಿಲ್ಲ, ಸುದೀಪ್ ಸರ್ ಮತ್ತೆ ಏನೋ ಮೇ ಬಿ ಶುರು ಮಾಡ್ತಾರೆ ಏನೋ ಗೊತ್ತಿಲ್ಲ. ಯಾಕಂದರೆ ರೀಸೆಂಟಾಗಿ ಅವ್ರದ್ದೊಂದು ಇಂಟರ್ವ್ಯೂ ನೋಡಿದೆ ನಾನು. ಸೊ ಸದ್ಯಕ್ಕಂತೂ ಕಲರ್ಸ್ ಕನ್ನಡದವರು ಅದನ್ನು ಅಂದರೆ ಒಪ್ಕೊಂಡಿಲ್ಲ, ಎಕ್ಸೆಪ್ಟ್ ಮಾಡಿಲ್ಲ ಆ ಒಂದು ಏನು ಬಿಗ್ ಬಾಸ್ ಶೋನ ನಾನು ಬಿಡ್ತೀನಿ ಅನ್ನೋವಂಥದ್ದು. ಬಟ್ ಆದರೂ ಸದ್ಯಕ್ಕಂತೂ ನಾನು ಮತ್ತೆ ತಿರ್ಗಾ ಅದಕ್ಕೆ ಹೋಗೋವಂಥ ಪ್ಲ್ಯಾನ್ ಇಲ್ಲ, ಮುಂದೆ ಗೊತ್ತಿಲ್ಲ ಅನ್ನೋದು ಮಾತ್ರ ಹೇಳ್ತಿದ್ದಾರೆ. ಮೇ ಬಿ ಟೀಮ್ ಏನಾದರೂ ಚೇಂಜ್ ಆಗಿ ಕನ್ನಡದವ್ರು ಯಾವ ಪ್ರೋಗ್ರಾಮ್ನ ನಡೆಸೋವಂಥ ಒಂದು ಕಂಟ್ರೋಲ್ ಕನ್ನಡದವ್ರ ಕೈಲಿ ಬಂದರೆ ಮೇ ಬಿ ಆಗಬಹುದೇನೋ ಅಂತ ಅನ್ನಿಸ್ತಿದೆ ಅವರ ಒಂದು ರೀಸೆಂಟ್ ಇಂಟರ್ವ್ಯೂ ನೋಡ್ತಾ ಇದ್ದರೆ. 8% ಅಂತೂ ಸುದೀಪ್ ಸರ್ ತಲೆಯಲ್ಲಿಲ್ಲ. ಸೊ ಕಲರ್ಸ್ ಕನ್ನಡದವ್ರು ಏನಾದರೂ ಸುದೀಪ್ ಸರ್ ಹೋದರೆ ಇಂಪ್ಯಾಕ್ಟ್ ಬೀಳುತ್ತೆ, ಶೋ ಏನಾದರೂ ಬಿದ್ದೋಗುತ್ತೆ ಅನ್ನೋ ಒಂದು ಅವರಿಗೆ ಸರ್ವೆ ಏನಾದರೂ ಸಿಕ್ಕರೆ ಖಂಡಿತವಾಗ್ಲೂ ಮೇ ಬಿ ಟೀಮ್ನೇ ಚೇಂಜ್ ಮಾಡ್ಬೋದೇನೋ. ಇವಾಗ ನಾನು ಲಾಸ್ಟ್ ಈ ಬಿಗ್ ಬಾಸ್ ಸೀಸನ್ನ 11ರ ಒಂದು ಏನು ಹೇಳ್ತೀವಿ ಅಂತಂದರೆ ಶೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ರೆಸ್ ಮೀಟಲ್ಲಿ ಕೂಡ ಒಂದು ಇಬ್ಬರು ಬಂದು ಕೂತ್ಕೊಂಡಿದ್ರಲ್ಲ. ಸೊ ಆವಾಗಲೇ ಹೇಳಿದ್ದೆ, ಇದು ಬಿಗ್ ಬಾಸ್ ಕನ್ನಡ ಅನ್ನೋವಂಥದ್ದು ಇಲ್ಲಿ ಎಲ್ಲೋ ಬೇರೆ ಒಂದು ಜಾಗದಲ್ಲಿ ಕೂತ್ಕೊಂಡು ಕಂಟ್ರೋಲಿಂಗ್ ನಡೀತಾ ಇದೆ ಅನ್ನೋವಂಥದ್ದು ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು. ಸೊ ಅದು ಸುದೀಪ್ ಸರ್ಗೆ ಇಷ್ಟ ಆಗ್ತಾ ಇಲ್ಲ. ಆ್ಯಂಡ್ ಅದು ಏನಾದರೂ ಕಡಿಮೆ ಆದರೆ ಬಿಗ್ ಬಾಸ್ ಕನ್ನಡದಲ್ಲಿ ಸೀಸನ್ 12ರಿಂದ ಮೇ ಬಿ ಮತ್ತೆ ಬಂದರೂ ಕೂಡ ಬಂದರೆ ಆಶ್ಚರ್ಯ ಪಡುವಂಗಿಲ್ಲ. ಬಟ್ ಆದರೆ ಈ ರೀತಿಯ ಒಂದು ಪಂಚಾಯಿತಿ ನೋಡೋಕ್ಕೆ ನನಗಂತೂ ಬೇಜಾರಾಗ್ತಿದೆ. ಸೊ ನೋಡುವ ಎಪಿಸೋಡಲ್ಲಿ ಏನಾಗುತ್ತೆ ಅಂತ. ನಾನು ಆವಾಗಲೇ ಹೇಳಿದ್ನಲ್ಲ, ಸೊ ಪ್ರೋಮೋದಲ್ಲಿರೋವಂಥದ್ದು ಎಪಿಸೋಡಲ್ಲಿ ಇರೋದೇ ಇಲ್ಲ. ಓಕೆ, ಬಾಯ್.